ಮಗನನ್ನು ಇವತ್ತು ನೋಡಿ ಆ ಒಂದು ಕಿಸೆಗೆ ಕೈ ಹಾಕೊಂಡು ನಾನೇನು ಮಾಡಲೇ ಇಲ್ಲ ಆ ರೀತಿ ಪೋಸ್ ಕೊಡ್ತಾ ಬರ್ತಾ ಇದ್ದಾನೆ. ಸತೀಶ್ ಕುಂಪಳ ನೀವು ಹೇಳ್ತೀರಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಎಲ್ಲಿ ಗಟ್ಟಿಯಾಗಿ? ಕುಂಪಳದಲ್ಲಿ ನಿಲ್ತೀರಾ ನೀವು? ಬನ್ನಿ, ಮುಂದೆ ಬಂದ ಆ ಹುಡುಗಿಗೆ ನ್ಯಾಯ ಕೊಡಿಸಿ. ಒಂದು ದಿವಸ ನೀವು ರಾಜಕೀಯ ವ್ಯಕ್ತಿಗಳು ಆ ಮನೆಗೆ ಭೇಟಿ ನೀಡಿದ್ದೀರಾ? ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ, ಒಂದು ಕಡೆಯಲ್ಲಿ ಹಿಂದುತ್ವ, ಒಂದು ಕಡೆಯಲ್ಲಿ ಸಂಘಟನೆ, ಒಂದು ಕಡೆಯಲ್ಲಿ ಬಿಜೆಪಿ. ಅಶೋಕ್ ತಾಕತ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆತನಿಗೆ. ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಹಿಂದೂ ಸಂಘಟನೆ ಇಲ್ವಾ? ನಿಮ್ಮ ರಾಜಕೀಯ ಪಕ್ಷ ಇಲ್ವಾ? ಜೂನ್ ತಿಂಗಳ 24ನೇ ತಾರೀಕು ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ತನ್ನ ಸಹಪಾಠಿ ತನಗೆ ಅತ್ಯಾಚಾರ ಮಾಡಿ ಮದುವೆ ಮಾಡ್ತೇನೆಂದು ತನ್ನನ್ನು ನಂಬಿಸಿ ಮೋಸ ಮಾಡಿರ್ತಾನೆ ಎಂದು ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ. ಸಂತ್ರಸ್ತೆಯು ಶ್ರೀಕೃಷ್ಣ ಎಂದ ಆರೋಪಿ ಮೇಲೆ ಈ ದೂರನ್ನು ಕೊಡ್ತಾ ಇದ್ದಾರೆ. ಕೊಟ್ಟಿದ ಮೇಲೆ ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 49/25 ಅಂಡರ್ ಸೆಕ್ಷನ್ 64(1) ಮತ್ತು 69 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಅವರು ಪ್ರಕರಣ ದಾಖಲಾದ ನಂತರ ಇಮಿಡಿಯೇಟ್ಲಿ ಆರೋಪಿ ಊರು ಪುತ್ತೂರಿಂದ ಪರಾರಿಯಾಗಿರ್ತಾನೆ. ತದನಂತರ ಅದನ್ನು ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ವೆರಿಫೈ ಮಾಡಿ ನಿನ್ನೆ ಆರೋಪಿಯಾದ ಶ್ರೀಕೃಷ್ಣ ಅವನನ್ನು ಮಹಿಳಾ ಸ್ಟೇಷನ್ ಠಾಣಾ ಸಿಬ್ಬಂದಿಯವರು ವಶಕ್ಕೆ ಪಡೆದು ಇವತ್ತು ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಷ್ಟು ದಿವಸ ಅವನು ಪರಾರಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದ ಆರೋಪಿಯಾದ ತಂದೆ ಜಗನ್ನಿವಾಸ ರಾವ್ ಅವರಿಗೂ ವಶಕ್ಕೆ ಪಡೆದು ಅವನನ್ನು ಅರೆಸ್ಟ್ ಮಾಡಿ ಈಗ ಮುಂದೆ ಅವರ ಇಬ್ಬರಿಗೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಮುಂದೆ ಅವರನ್ನು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಲಾಗುವುದು. ಮುಂದೆ ಈ ಪ್ರಕರಣದಲ್ಲಿ ಕಾನೂನು ರೀತಿಯಲ್ಲಿ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಲಾಗುವುದು. ನಾನು ವೈಯಕ್ತಿಕವಾಗಿ ಪುತ್ತೂರಿನ ಠಾಣೆಯ ಅಧಿಕಾರಿಗಳು ಮತ್ತು SP ಅವರಿಗೆ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಯಾಕೆಂದರೆ ಈ ಕೇಸಿನ ಬಗ್ಗೆ ನಾನು ಮತ್ತು ಕುಡ್ಲಾರಾಮ್ ಪೇಜ್ ಈ ಮೊದಲೇ SP ಅವರನ್ನು ಭೇಟಿಯಾಗಿದ್ದೆವು. ಇನ್ಸ್ಪೆಕ್ಟರ್ ಹತ್ರ ಪ್ರತಿ ದಿವಸ ನಾವು ಮಾಹಿತಿಯಾಗಲಿ ಎಲ್ಲಿದ್ದಾನೆ ಅಂತ ಆ ವಿಚಾರವನ್ನು ನಾವು ಡಿಸ್ಕಸ್ ಮಾಡ್ತಿದ್ದೆವು. ನಮ್ಮಿಂದ ಎಷ್ಟು ಆಗ್ತಿತ್ತು ಅದನ್ನು ನಾನು ಅವರಿಗೆ ಮಾಹಿತಿ ಕೊಡ್ತಿದ್ದೆವು. ಎಲ್ಲರೂ ಮೊನ್ನೆಯಿಂದ ಮಾತಾಡ್ತಾ ಇದ್ರು, ಇವನು ತಲೆಮರೆಸಿಕೊಂಡಿದ್ದಾನೆ, ಇವನನ್ನು ಅರೆಸ್ಟ್ ಆಗಬೇಕು ಅಂತ. ಸರಿ, ಒಂದು ವಿಧದಲ್ಲಿ ಇಲಾಖೆಗಳು ಕೆಲಸ ಮಾಡಿದ್ರು, ಅರೆಸ್ಟ್ ಮಾಡಿ ತಂದರು. ನನ್ನ ಪ್ರಶ್ನೆ, ಅರೆಸ್ಟ್ ಮಾಡಿ ತಂದ ನಂತರ ಇನ್ನೇನು ಅಂತ. ಪ್ರತಿಯೊಬ್ಬರು ನಾವು ಮನೆಗೆ ಭೇಟಿ ಕೊಡ್ತೇವೆ, ಎಲ್ಲ ಸಂಘಟನೆಗಳು, ಎಲ್ಲ ರಾಜಕೀಯದವರು ಹೋಗ್ತೇವೆ, ಮಾತಾಡ್ತೇವೆ, ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಬರ್ತೇವೆ. ಸಂತ್ರಸ್ತೆಗೆ ನ್ಯಾಯ ಯಾರು ಕೊಡಿಸಿದು? ಇನ್ನು ಆ ಸಂತ್ರಸ್ತೆಗೆ ನ್ಯಾಯ ಹೇಗೆ ತೆಗೆಸಿಕೊಡ್ಬೇಕು? ಇದರ ಬಗ್ಗೆ ಯಾರಾದರೂ ಮಾತಾಡ್ತಿದ್ದೀರಾ? ಕಾನೂನಾತ್ಮಕವಾಗಿ ಹೋರಾಟ ಹೇಗೆ ಮಾಡಬೇಕು? ಒಂದು ವೇಳೆ ಕಾನೂನಾತ್ಮಕವಾಗಿ ಹೋರಾಟ ಬೇಡ, ಆ ಹುಡುಗ ಮತ್ತು ಮನೆಯವರು ಒಪ್ಪಿಸಿ ಮದುವೆ ಆಗಲಿಕ್ಕೂ ರೆಡಿ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಮಧ್ಯವರ್ತಿಗಳಾಗಿ ಹೋಗುವವರು ಯಾರು, ಮಾಡಿಸುವವರು ಯಾರು? ಇದು ನಮ್ಮ ಪ್ರಶ್ನೆ. ನಾನು ಎಲ್ಲ ರಾಜಕಾರಣಿಗಳಲ್ಲೂ ಎಲ್ಲ ಸಂಘಟನೆಯವರಲ್ಲೂ ನಾನು ಹೇಳೋದು, ಕೆಲವರು ಮನೆಗೆ ಹೋಗಿ ಭೇಟಿಯಾದರು, ಕೆಲವರು ಸಾಂತ್ವನ ಹೇಳಿದರು, ಕೆಲವರು ಪ್ರತಿಭಟನೆ ಮಾಡಿದರು, ಕೆಲವರು ನಿಮ್ಮೊಂದಿಗೆ ನಾವು ಗಟ್ಟಿಯಾಗಿ ನಿಲ್ತೇವೆ ಅಂತ ಹೇಳಿದರು. ಆದರೆ ಇದು ನಮಗೆ ಬೇಡ. ಯಾರು ಹೋಗಿ ಅಲ್ಲಿ ಮೊಸಳೆ ಕಣ್ಣೀರು ಹಾಕ್ಕೊಂಡು ಆನಂತರ ಬಂದು ಸ್ಟೇಟಸ್ಸಲ್ಲಿ ಹಾಕೋದು, ವಿಡಿಯೋ ಮಾಡಿ ಹಾಕೋದು, ಇಂತಹ ಪ್ರಚಾರವನ್ನು ಗಿಟ್ಟಿಸಲಿಕ್ಕೆ ಯಾರೂ ಹೋಗಬೇಡಿ. ನಾನು ಮೊದಲನೇದಾಗಿ ಅಶೋಕ್ ರೈಗೆ ನಾನೊಂದು ಪ್ರಶ್ನೆ ಎತ್ತುತ್ತೇನೆ. ಇವತ್ತು ನೀವು ಆ ಸಂತ್ರಸ್ತೆಯ ಮನೆಗೆ ಹೋಗಿ ತಾಯಿಯನ್ನು ಭೇಟಿಯಾಗಿ ನಿಮ್ಮೊಂದಿಗೆ ಇದ್ದೇವೆ, ನಾನು ಎಲ್ಲದಕ್ಕೂ ಬದ್ಧನಿದ್ದೇನಂತ ನೀವು ಪೋಸ್ ಕೊಡಲಿಕ್ಕೆ ಹೋಗಿದ್ದೀರಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ ಅಶೋಕ್ ರೈ ಅವರೇ? ಈಗ ಅರೆಸ್ಟ್ ಆದ ಮೇಲೆ ನೀವು ಅಲ್ಲಿ ಹೋಗಿ ಪೋಸ್ ಕೊಡೋ ಅಗತ್ಯ ಇಲ್ಲ. ತಾಕತ್ತಿದ್ರೆ ಇವತ್ತು ನಾನು ನಿಮಗೆ ಸವಾಲಾಗ್ತಾ ಇದ್ದೇನೆ, ನೀವು ಆ ಹುಡುಗನಿಗೆ ಬೇಲ್ ಮಾಡಿಸಿಕೊಂಡು ಬಂದು ಅವರ ಮನೆಗೆ ಕರ್ಕೊಂಡು ಬಂದು ತಂದೆ ತಾಯಿಯ ಸಮ್ಮುಖದಲ್ಲಿ ಇನ್ನೊಮ್ಮೆ ಪಂಚಾಯತಿಕೆ ಮಾಡಿ ಅವರನ್ನು ಮದುವೆ ಮಾಡಿಸಬೇಕು. ಇದು ನಿಮ್ಮ ತಾಕತ್ತು. ಇದು ಒಬ್ಬ ಶಾಸಕನಾದವನ ಕರ್ತವ್ಯ. ನಿಮ್ಗೆ ಅನ್ನಿಸ್ಬೋದು ಪ್ರತಿಯೊಂದು ಸಲ ಅಶೋಕ್ ರೈಯ ಹೆಸರು ಹೇಳ್ತಾರೆ, MLA ಹೆಸರು ಹೇಳ್ತಾರೆ ಹೇಳುವಾಗ ಮೊದಲು ಪಂಚಾಯತಿಗೆ ಹೋದವರು ನೀವು. ಕಂಪ್ಲೇಂಟ್ ಕೊಡಲಿಕ್ಕೆ ಹೋದವರನ್ನು FIR ಮಾಡಬಾರ್ದು ಅಂತ ಆ ತಂದೆಯ ಮೊಬೈಲಲ್ಲಿ ಸ್ಟೇಷನಲ್ಲಿ ಮಾತಾಡಿಸಿ ಆ ಸಂತ್ರಸ್ತೆಯ ತಾಯಿ ತಂದೆಯನ್ನು ಒಪ್ಪಿಸಿ ಮುಚ್ಚಳಿಕೆ ಬರೆಸಿದವರು ನೀವು. ಹಾಗಾಗಿ ನೀವು ಇದಕ್ಕೆ ಜವಾಬ್ದಾರಿ ವಹಿಸಬೇಕು. ಈಗ ನೀವು ಭಾವನಾತ್ಮಕವಾಗಿ ಮಾತಾಡ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಹಾಕ್ತೀರಿ, ಹೆಣ್ಣಿಗೆ ಗೌರವ ಕೊಡ್ತೇನೆ, ನೀವು ದೊಡ್ಡ ದೊಡ್ಡ ಪೋಸ್ಟ್ ಹಾಕಿ ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ಹೆಣ್ಣು 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 ಅಂತ ನೀವು ಹೆಣ್ಣಿನ ಬಗ್ಗೆ ಗೌರವ ಕೊಡೋರು. ಮೊನ್ನೆಯಿಂದ ನೀವು ಹೇಳ್ತಾ ಇದ್ದೀರಿ ನನಗೂ 2 ಹೆಣ್ಮಕ್ಕಳಿರುವುದಂತ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳಿದ್ರೆ ನೀವು ಯಾವ ರೀತಿಯ ಪಂಚಾಯತಿಕೆ ಮಾಡ್ತೀರಿ?
ಅಂತ ನೀವು ಭಾವಿಸಬೇಕು. ಈಗ ತಾಕತ್ತಿದ್ರೆ ಪಂಚಾಯತ್ ಮಾಡಿ, ನಿಮ್ಮ ಮಗಳ ಸ್ಥಾನದಲ್ಲಿ ಆ ಸಂತ್ರಸ್ತೆಯನ್ನು ನಿಲ್ಲಿಸಿ ಮಗಳಿಗೆ ಮದುವೆ ಮಾಡಿಸಿ. ಒಂದು ವೇಳೆ ಮದುವೆ ಮಾಡಲಿಕ್ಕೆ ಒಪ್ಪದಿದ್ರೆ ಕಾನೂನಾತ್ಮಕವಾಗಿ ಕೋರ್ಟಿಗೆ ಹೋಗುವುದಾದರೆ ಮೊದಲನೇ ಸಾಕ್ಷಿಯಾಗಿ ನೀವು ಹೋಗಬೇಕು. ನಾನು ಕಾಂಗ್ರೆಸ್ಸಿನ ಕೆಲವು ಮಹಿಳಾ ದಂಡು ಸಹ ಅಲ್ಲಿ ಹೋಗಿತ್ತು, ಕೆಲವರ ದಂಡು ಹೋಗಿತ್ತು. ನೀವೆಲ್ಲ ಅಲ್ಲಿ ಹೋಗಿ ನಿಮ್ಮೊಂದಿಗೆ ನಾವಿದ್ದೇವೆ, ಮಹಿಳಾ ಆಯೋಗ ತರ್ತೇವೆ, ಅದನ್ನು ತರ್ತೇವೆ, ಇದನ್ನು ತರ್ತೇವೆ ಹೇಳಿ ಬರುವುದಲ್ಲ. ಮೊದಲು ನಿಮ್ಮ ಶಾಸಕನಿಗೆ ಪ್ರಶ್ನೆ ಕೇಳಬೇಕಿತ್ತು. ಪಂಚಾಯತಿಗೆ ಮಾಡಲಿಕ್ಕೆ ಹೊರಟವರು ನೀವು, ಮದುವೆ ಆಗಲಿಲ್ಲ, ಈಗ ಹೆಣ್ಣಿಗೆ ಅನ್ಯಾಯ ಆಗಿದೆ, ನಾವೆಲ್ಲ ಸೇರಿ ಅವರ ಮನೆ ಮುಂದೆ ನಿಂತು ಆ ಹುಡುಗ ಬಂದ ಕೂಡಲೇ ಅವನಿಗೆ ಮದುವೆ ಮಾಡಿಸುವಂತ ನೀವು ಹೇಳಬೇಕು. ಯಾವುದಾ ಸಂಘಟನೆಯವರಿಗೆ ಕೈ ಮುಗಿಯುವುದು, ಇನ್ನೊಬ್ಬರಿಗೆ ನೀವು ಮಾತಾಡುವುದು, ಇದು ಸರಿಯಲ್ಲ. ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದವರು ಅಶೋಕ್ ರೈ ಅವರಿಗೆ ಒತ್ತಡ ಹಾಕಿ. ಪುತ್ತೂರಿನ ಪುತ್ತಿಲರಿಗೆ ನಾವು ಏನು ಹೇಳಲಿಲ್ಲ, ಯಾಕೆಂದರೆ ಅಶೋಕ್ ರೈ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು. ಏನಾದರೂ ಮಾಡಿಕೊಳ್ಳುವವರು, ಅವರು MLA, ಏನಾದರೂ ಅವರು ಮದುವೆ ಮಾಡಿಸುವರು ಅಥವಾ ಕಾನೂನಾತ್ಮಕವಾಗಿ ಮುಂದೆ ಹೋಗುವವರು ಅಂತ ನಾವು ಅವರ ಬಗ್ಗೆ ಮಾತಾಡ್ತಿದ್ದೆವು. ಇವತ್ತು ನಾನು ಅರುಣ್ ಪುತ್ತಿಲನಿಗೂ ಮಾತಾಡಬೇಕು. ಇಷ್ಟು ದಿವಸ ನೀವು ಇದು ವಿಷಯ ಮಾತಾಡದವರು ಕೇವಲ ನಿಮ್ಮ ಯಾರ ಒಬ್ಬ ನಿಮ್ಮ ಬಾಡಿಗಾರ್ಡ ಗೊತ್ತಿಲ್ಲ, BJPದು ಸಹಚರವ ಅಥವಾ ನಿಮ್ಮ ಸಹಚರವ BJPದು ಯಾವನಂತ ನನಗೆ ಗೊತ್ತಿಲ್ಲ. ಅವನ ಒಂದು ಫೋಟೋ ವೈರಲ್ ಆದ ಕೂಡಲೇ ಎಲ್ಲರನ್ನು ಕೂತ್ಕೊಳ್ಳಿಸಿ ನೀವು ಪ್ರೆಸ್ ಮೀಟ್ ಮಾಡಿ ಅವನ ಅಂಥವನಲ್ಲ ಅಂತ ನೀವು ಆ ಕ್ಲಾರಿಟಿ ಕೊಡೋದಾದರೆ, ನೀವು ಸಹ ಹೇಳ್ತಾ ಇದ್ದೀರಲ್ಲ ಅಶೋಕ್ ರೈ ಅದಕ್ಕೆ ಮುಂದೆ ಹೋಗಿದ್ದಾರೆ, ಹಾಗೆ MLA ಆದವರು ಮುಂದೆ ಹೋಗುವಾಗ ನಾವು ಅದಕ್ಕೆ ಮಾತಾಡಲಿಕ್ಕಿಲ್ಲ, ಅವರೆಲ್ಲವನ್ನು ಶಾಸಕರಾಗಿ ಸರಿ ಮಾಡ್ತಾರೆ ಅಂತ ಹೇಳುವವರು, ಶಾಸಕರು ಸರಿ ಮಾಡಲಿಲ್ಲ ಅಂತ ಆ ತಾಯಿ ಪ್ರೆಸ್ ಮೀಟ್ ಮಾಡಿಕೊಂಡು ಪದೇ ಪದೇ ಹೇಳ್ತಾ ಇದ್ರು. ಮುಚ್ಚಳಿಕೆ ಬರೆಸಿ ಅಲ್ಲಿ ಅವರು ಮದುವೆ ಆಗಲಿಲ್ಲ, ನಮಗೆ ಆ ನಂತರ ನಾವು FIR ಹಾಕಿದೆ ಅಂತ ಹೇಳಿದ ಮೇಲೆ ಒಂದು ದಿವಸ ಆ ಮನೆಗೆ ನೀವು ಭೇಟಿ ಕೊಟ್ಟಿರಾ? ಅಶೋಕ್ ರೈ ಮೇಲೆ ಎಲ್ಲ ನೀವು ಮಾತಾಡುವ, ಅವರು ಅಶೋಕ್ ರೈ ತಪ್ಪು ಮಾಡಿದಂತ ಪ್ರತಿಯೊಬ್ಬರು ಹೇಳ್ತಾ ಇರುವಾಗ ಆಗ ನಿಮಗೆ ಗೊತ್ತಿಲ್ವಾ? ಒಂದೇ ಒಂದು ದಿವಸ ಸಂತ್ರಸ್ತೆ ಮನೆಗೆ ಹೋಗಿ ಮಾತಾಡಿದ್ರೆ, ಆ ತಾಯಿಗೆ ಹೋಗಿ ಮಾತಾಡಿದ್ರೆ, ಇನ್ನು ಅಶೋಕ್ ರೈ ಮಾಡಿದ ತಪ್ಪು ಅವರನ್ನು ಬದಿಗೆ ಬಿಸಾಡಿ ಇನ್ನು ನಾವು ನಿಮ್ಮೊಂದಿಗೆ ಹಿಂದೂ ಸಂಘಟನೆ ಇದ್ದೇವೆ ಅಂತ ಪುತ್ತೂರಲ್ಲಿ ದೊಡ್ಡ ದೊಡ್ಡ ಹಿಂದುತ್ವ ಅಂತ ಬಿಂಬಿಸುವವರು, ಆಗ ನೀವು ಅಶೋಕ್ ಪುತ್ತಿಲರವರೇ ನೀವು ಇರಲಿಲ್ವಾ? ಈಗ ನಿಮಗೆಲ್ಲ ಪ್ರೆಸ್ ಮಾಡಿಕೊಂಡು ನಾವು ನಿಮ್ಮೊಂದಿಗೆ ಇದ್ದೇವೆ, ನಿಮ್ಮೊಂದಿಗೆ ನಿಂತಿದ್ದೇವೆ. ಎಲ್ಲಿ ನಿಲ್ಲುದು ನೀವು? ನಿಮ್ಮೊಂದಿಗೆ ನಿಂತಿದ್ದೇವೆ. ಖಾಲಿ ನೀವು ನಿಂತ ಕೂಡಲೇ ಏನಾಗುದಿಲ್ಲ. ತಾಕತ್ತಿದ್ರೆ ಮದುವೆ ಮಾಡಿ ತೋರಿಸಿ. ನಮ್ಮ ಶರಣ್ ಪಂಪ್ವೆಲ್ VHPದು ಮುಖಂಡ ಸ್ಟೇಟ್ಮೆಂಟ್ ಕೊಡುದು ಇದು ಬೀದಿಗೆ ಬರುವಂತ ವಿಚಾರ ಅಲ್ಲ. ಅರುಣ್ ಪುತ್ತಿಲ ಹೇಳುದು ಇದು ಬೀದಿಗೆ ಬರುವಂತ ವಿಚಾರ ಅಲ್ಲ. ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಳೆ ಹೇಳುದು ಇದು ಬೀದಿಗೆ ಬರುವ ವಿಚಾರ ಅಲ್ಲ, ಕೂತು ಮಾತಾಡಬೇಕಿತ್ತು ಅಂತ. ಮೊದಲು ಹೋದದ್ದು ಅವರು ಬೇರೆ ಯಾರ ಹತ್ರ ಅಲ್ಲ, ನಿಮ್ಮ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಶರಣ್ ಪಂಪ್ವೆಲ್ನ ಕಾಲಡಿಗೆ ಹೋಗಿದ್ರು ಅವರೆಲ್ಲರೂ ಫ್ಯಾಮಿಲಿ. ಆಗ ಮಾತಾಡದ ನೀವು ಶರಣ್ ಪಂಪಲ್ಲಿ ಯಾವನಿಗೆ ಒಬ್ಬ ಅಲ್ಲಿ ಹೋಗಿ ಮಾತಾಡಿ ಅಂತ ಹೇಳಿ ಸುಮ್ಮನೆ ಕೂತವರು. ಇಷ್ಟ ಆಗುವಾಗ ಯಾರೂ ನೀವು ಸಂಘಟಕರು ಅಲ್ಲಿ ಹೋಗದೆ, ಏನು ಇತ್ಯರ್ಥ ಮಾಡದೆ, ನಿಮ್ಮಲ್ಲಿ ಹಿಂದೂ ದೊಡ್ಡ ದೊಡ್ಡ ಪ್ರಮುಖರಿದ್ರಲ್ಲ, ಕರೆಸಿ ಒಂದು ಅಪ್ಪನನ್ನು ಮೀಟಿಂಗ್ ಮಾಡಿಸಬಹುದಿತ್ತಲ್ಲ. ನಿಮ್ಮದೇ ಪಕ್ಷದ ಜವಾಬ್ದಾರಿಯಲ್ಲಿದ್ದ ವ್ಯಕ್ತಿ ಆತನ ತಂದೆ, ಎಲ್ಲ ಹಿಂದೂ ಸಂಘಟನೆಯಲ್ಲಿ ಇರುವವರು, ದೇವಸ್ಥಾನದ ಮುಖಂಡರು, ನೀವು ಹಿಂದುತ್ವ ಅಂತ ಹೇಳುವವರು ಪ್ರತಿಯೊಬ್ಬರು ಅಲ್ಲಿ ಅಶೋಕ್ ರೈ ಅವರ ಕುತ್ತಿಗೆ ಹಾಕುವ ಬದಲು ಹೋಗಿ ನೀವು ಮೀಟಿಂಗ್ ಮಾಡಬೇಕಿತ್ತು. ನೀವು ಮಾಡದ ಕಾರಣ ಯಾರ ಒಟ್ಟಿಗೆ ಹೋಗಿ ಅವರು ಬೀದಿಗಿಳಿಬೇಕಾಯ್ತು. ನೀವು ಬೇರೆನೇ ಇದ್ದಿದ್ರೆ ಲವ್ ಜಿಹಾದ್ ಹೇಳಿ ಎಲ್ಲ ಹುಡುಗಿಯರನ್ನು ತಂದು ನೀವು ಇಲ್ಲಿ ಮದುವೆ ಮಾಡಿಸ್ತೀರಿ, ಕರ್ಕೊಂಡು ಬರ್ತೀರಿ, ನಾವು ಸೇವ್ ಮಾಡಿದೆ ಅಂತ ದೊಡ್ಡ ದೊಡ್ಡ ಬೊಗಳೆ ಬಿಡುವವರು ಈಗ ಒಂದೇ ಧರ್ಮದ ಹೆಣ್ಣು ಮತ್ತು ಗಂಡನ್ನು ನಿಮ್ಗೆ ಒಟ್ಟು ಮಾಡಲಿಕ್ಕೆ ತಾಕತ್ತಿಲ್ವಾ? ಕೇಳದಿದ್ರೆ ಆ ಅಪ್ಪನ ಕೆನ್ನೆಗೆ ನಾಕು ಬಿಗಿಬೇಕಿತ್ತು. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಸ್ಕಾರ ಹೇಳುವಂತ ಅಪ್ಪ ಒಂದು ಬೋಧನೆ ಮಾಡುವಂತ ಶಾಲೆಯಲ್ಲಿ ಶಿಕ್ಷಕಿ ನಿಮ್ಗೆ ಕೂತು ಅವರಿಗೆ ಬೋಧನೆ ಮಾಡಬೇಕಿತ್ತು. ಮೊದಲು 21 ವರ್ಷದ ಹುಡುಗವ 20 ವರ್ಷದ ಹುಡುಗಿಯ ತಪ್ಪು ಮಾಡಿದ್ರು ಒಪ್ತೇನೆ, ಅವರ ಜೊತೆ ತಂದೆ ತಾಯಿ ಮಾರಲ್ ಆಗಿ ನಿಲ್ಬೇಕಿತ್ತು, ಅಪ್ಪ ಮತ್ತು ಅಮ್ಮ ನಿಲ್ಬೇಕಿತ್ತು, ಅದು ನೀವು ಮಾಡಿಸ್ಬೇಕಿತ್ತು. ಈಗ ಎಲ್ಲರೂ ಸತೀಶ್ ಕುಂಪಳ ನೀವು ಹೇಳ್ತೀರಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಎಲ್ಲಿ ಗಟ್ಟಿಯಾಗಿ? ಕುಂಪಳದಲ್ಲಿ ನಿಲ್ತೀರಾ ನೀವು? ಬನ್ನಿ, ಮುಂದೆ ಬಂದ ಆ ಹುಡುಗಿಗೆ ನ್ಯಾಯ ಕೊಡಿಸಿ. ಯಾರೋ ಒಬ್ರು ಮಾತಾಡ್ತಾರೆ ಹೇಳಿ ನೀವು ರಾಜ್ಯಕ್ಕೆ ನೀವು ಕಚ್ಚಾಟ ಮಾಡೋದು ಬೇಡ. ನಾವು ಎಲ್ಲರ ಬಗ್ಗೆನೂ ಮಾತಾಡ್ತೇವೆ. ಅಲ್ಲಿ ಮೊದಲು ಅಶೋಕ್ ರೈ ತಪ್ಪು ಮಾಡಿದ್ದಾರೆ, ಅಶೋಕ್ ರೈ ಅವರ ಬಗ್ಗೆ ಮಾತಾಡಿದ್ದೇವೆ, ಅದನ್ನ ಇಟ್ಕೊಂಡು ನೀವೆಲ್ಲ ಡೈಲಾಗ್ ಬಿಸಾಡಲಿಕ್ಕೆ ಬರಬೇಡಿ. ನಿಮಗೆ ಮಾಡಲಿಕ್ಕೆ ತಾಕತ್ತಿಲ್ಲದಿದ್ರೆ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳಿ, ನಮ್ಮಿಂದ ಸಾಧ್ಯ ಇಲ್ಲ ಅಂತ. ನಿಮ್ಮನ್ನು ಯಾರು ಅಪೇಕ್ಷೆ ಪಡೋದಿಲ್ಲ. ಎರಡು ರಾಜಕೀಯ ಪಕ್ಷದವರನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕೇವಲ ರಾಜಕೀಯ ಬೇಳೆ ಬೇಯಿಸಲಿಕ್ಕೆ ಮಾತ್ರ ಎರಡು ಪಕ್ಷದವರು ನೀವು ಬರ್ತಾ ಇದ್ದೀರಿ, ಇಲ್ಲದ್ರೆ ಯಾರೂ ಬರುವುದಿಲ್ಲ. ಅರೆಸ್ಟ್ ಆದ ನಂತರ ಇನ್ನು ಒಬ್ರು ಯಾರ ಬಾಗಿಲಿಕ್ಕೆ ಬರ್ಲಿಕ್ಕಿಲ್ಲ. ನಾನು ಹೇಳ್ತಾ ಇದ್ದೇನೆ, ನಾವು ಇದ್ರ ಬಗ್ಗೆ ಇಷ್ಟು ಮಾತಾಡಬೇಕಾದ್ರೆ ನೋಡಿ, ಮಿತ್ತ ಬಾಗಿಲು ಬೆಳ್ತಂಗಡಿಯಲ್ಲಿ ಒಂದು ರಿಶ್ವಿ ಅಂತ ಹುಡುಗಿ ಸತ್ಲಲ್ಲ,
ಅವರ ಅಮ್ಮ ಈಗ ಸಹ ಹೋರಾಟ ಮಾಡ್ತಿದ್ರಲ್ಲ, ಪ್ರತಿಯೊಂದನ್ನು ಅವರೊಟ್ಟಿಗೆ ನಾವೀಗ SP ಕಚೇರಿಗೆ ಹೋಗಿ ದಾಖಲೆ ನೀಡಿಕೊಂಡು ಕೇಸ್ ರೀಓಪನ್ ಮಾಡಿದ್ದೇವೆ. ಎಲ್ಲಿಯೂ ನಾವು ವೈಭವೀಕರಣ ಮಾಡಲಿಲ್ಲ. ಅದಕ್ಕೆ ನ್ಯಾಯ ಸಿಕ್ಕಿದ ನಂತರ ನಾವು ಮಾತಾಡ್ತೇವೆ. ಒಂದು ದಿವಸ ನೀವು ರಾಜಕೀಯ ವ್ಯಕ್ತಿಗಳು ಆ ಮನೆಗೆ ಭೇಟಿ ನೀಡಿದ್ದೀರಾ? ದೊಡ್ಡ ದೊಡ್ಡ ಮಾತಾಡ್ತೀರಲ್ಲ, ಒಂದು ಕಡೆಯಲ್ಲಿ ಹಿಂದುತ್ವ, ಒಂದು ಕಡೆಯಲ್ಲಿ ಸಂಘಟನೆ, ಒಂದು ಕಡೆಯಲ್ಲಿ BJP, ಹೆಣ್ಣು, ತಾಯಿ, ಗೋಮಾತೆ, ಭೂಮಾತೆ ಅಂತ ನೀವು ಹೇಳುವವರು ಒಂದೇ ಒಂದು ದಿವಸ ಆ ಮನೆಗೆ ಹೋಗ್ಲಿಲ್ಲ. ಈಗ ಇಲ್ಲಿ ಯಾವನೋ ಒಬ್ಬ ಶಾಸಕ ಹೋದಂತೆ, ಶಾಸಕ ಹೋಗಿ ಅವನಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನಿಗೆ ತಾಕತ್ತಿಲ್ಲ ಅಂತ ಎಣಿಸುವ ಅಶೋಕ್ ರೈಗೆ ತಾಕತ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆತನಿಗೆ. ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಹಿಂದೂ ಸಂಘಟನೆ ಇಲ್ವಾ? ನಿಮ್ಮ ರಾಜಕೀಯ ಪಕ್ಷ ಇಲ್ವಾ? ನಿಮ್ಗೆ ಯಾರು ಕೇಳುವವರಿಲ್ವಾ? ನೀವು ಹೋಗ್ಬೇಕಿತ್ತಲ್ಲ. ನಾವು ಮಾತಾಡ್ತೇವೆ ಅಥವಾ ಯಾರ ಹೋಗಿದ್ದಾರಂತ ನೀವು ಬೇಳೆ ಬೇಯಿಸ್ಲಿಕ್ಕೆ ಹೋಗಬೇಡಿ. ಆ ಮನೆಯವರಿಗೀಗ ನ್ಯಾಯ ಬೇಕು. ಎಲ್ಲ ನ್ಯಾಯ ಸಿಗ್ತದಂತ ಪ್ರತಿಯೊಂದು ದಾಖಲೆ ಆ ಸಂತ್ರಸ್ತೆಯ ಮನೆಗೆ ಉಂಟು. ಖಂಡಿತ ಕಾನೂನಾತ್ಮಕವಾಗಿ ನ್ಯಾಯ ಸಿಗ್ತದೆ. ಆದರೆ ಕಾನೂನಾತ್ಮಕವಾಗಿ ಹೋಗುದು ಬೇಡ. ಎರಡೂ ಮನೆಯವರು ಬೀದಿ ಪಾಲಾಗಿದ್ದಾರೆ, ಇಷ್ಟರವರೆಗೆ ಹೆಸರು ಹಾಳಾಗಿದೆ, ಎರಡೂ ಕುಟುಂಬವನ್ನು ನಾವು ಸೇರಿಸುವ ಕೆಲಸ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇನ್ನೂ ಸಹ ಕೈ ಮೀರಿಲ್ಲ. ಆ ಹುಡುಗನನ್ನು ಜಾಮೀನು ಮಾಡಿ ತಂದು ಮನೆಯಲ್ಲಿ ಎರಡು ಕುಟುಂಬವನ್ನು ಇರಿಸಿ, ಯಾರ ಅಶೋಕ್ ರಯ್ಯ ನೀವೆಲ್ಲರೂ ಬಾಕಿದ್ರಲ್ಲೆಲ್ಲ ಒಟ್ಟಿದ್ದೀರಲ್ಲ, ಒಟ್ಟಾಗಿ ಕೂತು ಪ್ರತಿಯೊಬ್ಬರು ಕೂತು ಆ ಮಗುಗೆ ಒಂದು ಮದುವೆ ಮಾಡಿಕೊಂಡು ಈಗ ಒಂದು ಉಂಟಲ್ಲ ಪಾಪ ಮಗು, ಅದಕ್ಕೆ ಒಂದು ಅಪ್ಪನಾಗೆ ಆ ಕೃಷ್ಣರಾವ್ನ ಹೆಸರು ಬರಲಿ. ಯಾವ ಹಿಂದೂ ಸಂಘಟನೆಯವರ ಕೈಕಾಲಿಡಿಯುವುದಲ್ಲ, ಇದು ನಿಮ್ಮ ಕರ್ತವ್ಯ. ಇಲ್ಲದ್ರೆ ಎಲ್ಲೂ ಸಹ ನೀವು ಹಿಂದೂ ರಕ್ಷಕರು, ಹಿಂದೂ ಮಹಿಳೆಯರ ರಕ್ಷಕರು, ಗೋ ರಕ್ಷಕರು ಅಂತ ನೀವು ಬ್ಯಾನರ್ ಇಟ್ಕೊಂಡು ಕುಣಿಬೇಡಿ. ನಿಮ್ಮ ಕರ್ತವ್ಯ ಈಗ ಒಂದು ಹಿಂದೂ ಹೆಣ್ಣಿಗೆ ಅನ್ಯಾಯ ಆದಾಗ ನೀವು ಹೋಗಿ ಅಲ್ಲಿ ಮುಂದೆ ನಿಂತು ಮಾತಾಡಬೇಕಿತ್ತು. ಇಲ್ಲಿ ಬೇರೆ ಧರ್ಮದವನಲ್ಲ ನಿಮ್ಮನ್ನು ಒಟ್ಟು ಮಾಡ್ಲಿಕ್ಕೆ ಹೇಳುದು, ನಮ್ಮದೇ ಧರ್ಮದ ಒಬ್ಬ ಆ ಅಪ್ಪನಿಗೆ ಬುದ್ಧಿ ಹೇಳಿ. ದೇವಸ್ಥಾನದ ಮುಖಂಡ ಅಂತ ಮಾಡಿದಿರಿ, ನಿಮ್ಮ ಪಕ್ಷದ ಒಬ್ಬ ಜನಪ್ರತಿನಿಧಿ, ಆತನಿಗೆ ನಿಮಗೆ ಕೂತು ಮಾತಾಡ್ಲಿಕ್ಕೆ ಆಗದಿದ್ರೆ ನಿಮ್ಮದೇನು ಸಂಧಾನ? ಬೇರೆ ಊರಿಡಿಗೆ ಹೋಗಿ ನೀವು ಮಾತಾಡ್ತೀರಿ, ಮನವಿ ಕೊಡ್ತೀರಿ. ಈಚೆಯಿಂದ ಒಂದು ಕಾಂಗ್ರೆಸ್ಸಿನ ಮಹಿಳೆಯರ ತಂಡ ಬರ್ತದೆ, ನಮ್ಮಲ್ಲಿ ಮಹಿಳಾ ಆಯೋಗ ಉಂಟು, ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರು ಬಂದ್ರು ಏನು ಕಟ್ಟೆ ಹೊಡಿಲಿಕ್ಕಿಲ್ಲ, ಎಲ್ಲ ದಾಖಲೆಗಳು ಉಂಟು, ಆ ಹುಡುಗಿಗೆ ನ್ಯಾಯ ಸಿಗ್ತದೆ. ಇಲ್ಲಿ ನ್ಯಾಯ ಸಿಗ್ತದೆ ಹೇಳುವಾಗ ಯಾರು ಬಂದು ಪೋಸ್ ಕೊಡುವುದು, ಬಿಂಬಿಸುವ ಅವಶ್ಯಕತೆ ಇಲ್ಲ. ಸಾಮಾನ್ಯ ಒಬ್ಬರಿಂದ ಸಹ ಆ ಹುಡುಗಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಆಗ್ತದೆ. ಯಾಕೆಂದ್ರೆ ಪ್ರತಿಯೊಂದು ದಾಖಲೆಗಳು ಇವೆ. ನೀವೀಗ ಬಂದು ಏನು ಮಾಡೋ ಅವಶ್ಯಕತೆ ಇಲ್ಲ. ಈಚೆಯಿಂದ BJP ಮಹಿಳಾ ಮೋರ್ಚಾದವರು ಒಂದೇ ಒಂದು ಮಹಿಳಾ ಮೋರ್ಚಾದ ಹೆಂಗಸರು ಸ್ಟೇಟ್ಮೆಂಟ್ ಕೊಡುವುದಿಲ್ಲ, ಮಾತಾಡುವುದಿಲ್ಲ, ಆ ಮನೆಗೆ ಹೋಗುದಿಲ್ಲ. ಶರಣ್ ಪಂಪು ಎಲ್ಲ ಹತ್ರ ಹೇಳುದು, ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರಿ, ಹೌದು ನನ್ನ ಹತ್ರ ಬಂದದ್ದು ಹೌದು. ಯಾಕೆ ನಿಮ್ಮಲ್ಲಿ ದುರ್ಗಾವಾಹಿನಿ ತಂಡ ಇಲ್ವಾ? ಎಲ್ಲ ಕಮಿಷನರ್ ಹತ್ರ ಬುಕ್ ಇಟ್ಕೊಂಡು ಹೋಗ್ತೀರಲ್ಲ ನೀವು ಬಂದ ಕೂಡಲೇ. ಬೇರೆ ಅನ್ನೋದು ವಿಷಯ ಇದ್ರೆ ನಾವು ನೋಡಿದ್ದೇವಲ್ಲ, ಎಲ್ಲ ಕಡೆ ಹೋಗ್ತೇವೆ ಇರಲ್ಲ ಎಕ್ಸ್ಪೋಸ್ ಮಾಡಿಕೊಂಡು. ಒಂದೇ ಒಂದು ದಿವಸ ಆ ದುರ್ಗಾವಿನ ಪದೇ ಹೇಳಿದ್ದೇನೆ, ಆ ತಾಯಿಯ ತಂಗಿ ಆದವಳು ಕಾಸರಗೋಡಲ್ಲಿ ದುರ್ಗಾವಾಹಿನಿಯಲ್ಲಿ ಇರುವವಳು ಅಂತ ನನಗೂ ಕರೆ ಮಾಡಿದ್ಲು. ಮೊದಲು ನನಗೆ ಯಾರಂತ ಗೊತ್ತಿರಲಿಲ್ಲ. ಆಗ ನಾನು ಒಂದು ವಿಚಾರ ಹೇಳಿದೆ, ನನ್ನ ಅಕ್ಕನ ಮಗಳು ಹೇಳುವಾಗ ಆ ಹುಡುಗಿ ನನಗೆ ಕರೆ ಮಾಡಲಿ, ಆನಂತರ ನಿಮ್ಮ ಜೊತೆ ನಾನು ಬರ್ತೇನೆ ಅಂತ ಮೊದಲು ನಾನು ಹೇಳಿದೆ. ಆದರೆ ಎಲ್ಲರೂ ಬಂದ ನಂತರ FIR ಆಯಿತು. ಈಗ ನಾವು ಇಂಟರ್ಫಿಯರ್ ಆಗಿದ್ದೇವೆ. ಇಲ್ಲಿ ರಾಜಕೀಯ ಕೆಸರಾಟ ಮಾಡೋದು ಬೇಡ. ತಾಕತ್ತಿದ್ರೆ ನಿಮಗೆ ಅವಳಿಗೆ ಏನಾದರೂ ಮಾಡಲಿಕ್ಕೆ ನೋಡು, ಒಂದು ಮದುವೆ ಮಾಡಲಿಕ್ಕೆ ನೋಡಿ, ಇಲ್ಲದ್ರೆ ಕಾನೂನಾತ್ಮಕವಾಗಿ ಏನು ಬೇಕು ಅದನ್ನು ಮಾಡಲಿಕ್ಕೆ ನೋಡಿ. ಯಾವುದೇ ದಾಖಲೆಯನ್ನು ಕೊಡದೆ, ಒಂದು SP ಅವರನ್ನು ಭೇಟಿಯಾಗದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಭೇಟಿಯಾಗದೆ, ನೀವು ಕೂತು ಮನೆಯಲ್ಲಿ ಕೂತು ನಿಮ್ಮೊಂದಿಗೆ ನಾವಿದ್ದೇವೆ, ಗಟ್ಟಿಯಾಗಿ ನಿಲ್ತೇವೆ. ಇಂಥ ಗಟ್ಟಿಯಾಗಿ ನಿಲ್ಲುವ ಅವಶ್ಯಕತೆ ನಿಮ್ಮಂಥ ರಾಜಕೀಯ ವ್ಯಕ್ತಿಗಳು ಯಾರು ಬೇಡ. ಸಾಮಾನ್ಯ ಒಬ್ಬ 2-3 ಮಹಿಳೆಯರಿದ್ರು ಸಾಕು, ನಮಗೆ ಯಾರು ಬೇಡ, ಒಬ್ಬರು ನಾವು ಮಾತಾಡ್ತೇವೆ. ಆದರೆ ನೀವು ಏನು ಇಲ್ಲದೆ ದೊಡ್ಡ ಬೊಗಳೆ ಬಿಟ್ಕೊಂಡು ಕೂತ್ಕೊಳ್ಳೋದು ಬೇಡ. ದಯಮಾಡಿ ನಾನು ನಿಮಗೆ ಹೇಳೋದು, ನಿಮಗೆ ಯಾರು ಈ ಹೆಣ್ಣಿನ ಬಗ್ಗೆ, ಸಂತ್ರಸ್ತೆಯ ಬಗ್ಗೆ ಇಷ್ಟು ಒಂದು ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಮಾಡಿ ತೋರಿಸಿ. ಎಲ್ಲರೂ ಸೇರಿ ಅಶೋಕ್ ರಯ್ಯವನ್ನು ನೀವು ದೂರುದು, ಇನ್ನೊಬ್ಬರು ಪ್ರೆಸ್ ಮೀಟ್ ಮಾಡೋದು, ಪುತ್ತಿಲರವರೇ, ಪುತ್ತೂರಿನವರು ಮಾತ್ರ ಸಾಕು, ನಿಮ್ಮ MLA ಮತ್ತು ಪುತ್ತಿಲ ಮಾತ್ರ ಸಾಕು. ಆ ಹುಡುಗನಿಗೆ ಮದುವೆ ಮಾಡಿಸಿ. ಒಂದು ಕಡೆಯಿಂದ ಹುಡುಗಿ ಕಡೆಯಿಂದ ಅಶೋಕ್ ರೈ ನಿಲ್ಲಿ, ಹುಡುಗ ಕಡೆಯಿಂದ ಪುತ್ತಿಲ ನಿಲ್ಲಿ. ಆನಂತರ ಇಬ್ಬರು ಮದುವೆ ಮಾಡಿಕೊಟ್ರೆ ಈ ಕೇಸಲ್ಲಿ ಮುಕ್ತಾಯ ಆಗ್ತದೆ. ನನಗೆ ಸಹ ಭಾವನೆ ಇತ್ತು, ಒಂದು ವೇಳೆ ಅಪ್ಪ ಅಮ್ಮ ಕೂತ್ಕೊಳ್ಳಿಸಿ, ಯಾರಾದರೂ ಕೂತ್ಕೊಳ್ಳಿಸಿ ಹುಡುಗನಿಗೆ ಮಾತಾಡಬೇಕು ಅಂತ ಇತ್ತು. ಆದರೆ ಇವತ್ತು ಅರೆಸ್ಟ್ ಮಾಡಿ ತಂದು ಅವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುವಾಗ, ಅಯೋಗ್ಯನನ್ನು ನೋಡುವಾಗ, ಇವನು ಏನೋ ಘನಂದಾರಿ ಕೆಲಸ ಮಾಡಿದ್ದಾನೆ, ನನ್ನನ್ನು ಯಾರು ಏನು ಮಾಡಲಿಕ್ಕೆ ಆಗುದಿಲ್ಲ, ನಾನೇನೋ ದೊಡ್ಡದು ಮಾಡಿದ್ದಾನಂತ ಪೋಸ್ ಕೊಡೋದು ನೋಡುವಾಗ ಕಪಾಳಕ್ಕೆ 4 ಬಿಗಿರಿ. ನಾನು ಕೆಲವು ಫೋಟೋಗಳನ್ನು ನೋಡಿದೆ, ಹಿರಿಯರೊಟ್ಟಿಗೆ ಐಡಿ ಹಾಕಿ ನಿಂತವನಿಗೆ, ಇವನಿಗೆ ಇಂಥವನು ABPಯಲ್ಲಿ ಇದ್ದನು ಅಂತ ನನಗೆ ಕೆಲವು ಮಾಹಿತಿ ಬಂತು. ಇಂಥವುಗಳಿಗೆಲ್ಲ ಯಾವ ಸಂಸ್ಕಾರ ಎಲ್ಲಿಂದ ಬಂದಿದೆ? ಆದರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅಪ್ಪನ ಸಂಸ್ಕಾರ ಅಂತ ಹೇಳುವಾಗ ನಾನು ಮಾತಾಡಿರಲಿಲ್ಲ, ಅಪ್ಪ ಏನ ಒಳ್ಳೆ ಇರುವರು, ಮಾಡಿಕೊಡುವರು ಅಂತ. ಈಗ ನೋಡುವಾಗ ನನಗೆ ಅರ್ಥ ಆಗ್ತದೆ, ಅಪ್ಪನಿಗೆ ಈ ರೀತಿ ಸಂಸ್ಕಾರ ಇರುವಾಗ ಈ ಮಗನನ್ನು ಇವತ್ತು ನೋಡಿ, ಆ ಒಂದು ಕಿಸೆಗೆ ಕೈ ಹಾಕ್ಕೊಂಡು ನಾನೇನು ಮಾಡಲೇ ಇಲ್ಲ,
ಆ ರೀತಿ ಪೋಸ್ ಕೊಡ್ತಾ ಬರ್ತಾ ಇದ್ದಾನೆ. ಇವರಿಗೆ 21 ವರ್ಷ ಅಲ್ಲ, ಇವರಿಗೆ 21 ವರ್ಷದ ಮಕ್ಕಳಿಗೆ 42 ವರ್ಷದ ಎಲ್ಲ ವಿಚಾರಗಳು ತಿಳಿದಿದೆ. ಹಾಗಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ, ನಮ್ಮ SP ಅವರಿಗೂ ಆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಈತನನ್ನು ಮಾತ್ರ ಯಾವುದೇ ಇದರಿಂದ ಕಾನೂನಾತ್ಮಕವಾಗಿ ನುಣಿಸಲಿಕ್ಕೆ ಬಿಡಬಾರ್ದು. ಪ್ರತಿಯೊಂದು ದಾಖಲೆಗಳು, ಯಾಕೆಂದರೆ ಕೆಲವು ದಾಖಲೆಗಳು ಈಗಾಗಲೇ ನಾವು ಹೇಳಿದ್ದೇವೆ, ಇನ್ನೂ ಕೆಲವು ದಾಖಲೆಗಳು ಕೊಡುವಂತಿದೆ. ಪ್ರತಿಯೊಂದು ದಾಖಲೆಯನ್ನು ಮುಂದಿಟ್ಟು ಇವನು ಒಂದು ವೇಳೆ ಮದುವೆ ಆಗಲಿಕ್ಕೆ ರೆಡಿ ಇಲ್ಲದಿದ್ದರೆ ಇವನನ್ನು ಇಡೀ ಪುತ್ತೂರಿನಿಂದ ಬಹಿಷ್ಕಾರ ಮಾಡಿ ಓಡಿಸಬೇಕು ಅಂತ ನಾನು ಹೇಳ್ತೇನೆ.